ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಗಲಾಟೆಯಾಗಿದೆ. ಬಾಗಲಕೋಟೆಯಲ್ಲಿ ಈ ಸಂಬಂಧ ರಾತ್ರಿ ಶಾಂತಿ ಸಭೆ ಕೂಡ ನಡೆದಿದೆ. ಹಿಂದೂ ಕಾರ್ಯಕರ್ತರ ಅರೆಸ್ಟ್ ವೇಳೆ ಗಲಾಟೆಯಾಗಿದೆ. ಬಾಗಲಕೋಟೆಯಲ್ಲಿ ರಾತ್ರಿ ಶಾಂತಿ ಸಂಧಾನ ಸಭೆ ನಡೆದಿದೆ. ಎಲ್ಲ ಕೂಲಾಗಿ ಹೋಗ್ಲಿ ಅನ್ನುವ ಕಾರಣಕ್ಕೆ ಚರಂತಿಮಠ ಸಮ್ಮುಖದಲ್ಲಿ ಮೀಟಿಂಗ್ ಆಗಿದೆ. ಗಲಾಟೆ ನಡೆಯುತ್ತಲ್ಲ ಸಂದರ್ಭದಲ್ಲಿ ಯಾರನ್ನು ಕೂಡ ಅರೆಸ್ಟ್ ಮಾಡದಂತೆ ಪೊಲೀಸರಿಗೆ ಸೂಚನೆಯನ್ನ ನೀಡಿದ್ದ ಚರಂತಿಮಠ, ಇನ್ನು ಗಲಾಟೆ ಮಾಡಿಕೊಳ್ಳದ ಹಾಗೆ ಶಾಂತಿಯುತವಾಗಿ ನಡ್ಕೊಳ್ಳಿ ಅನ್ನೋದಾಗಿ ಕೂಡ ಜನತೆಗೆ ಸಲಹೆ ನೀಡಿದ್ರು. ಸದ್ಯ ಕಿಲ್ಲಾಗಲ್ಲಿಯಲ್ಲಿ ಜನಜೀವನ ಯಥಾಸ್ಥಿತಿ. ಎಂದಿನಂತೆ ಅವರವರ ಕೆಲಸದಲ್ಲಿ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ ಜನ. ಪರಿಸ್ಥಿತಿ ಬಗ್ಗೆ ಎಸ್ಪಿ ಜೊತೆ ಚರಂತಿಮಠ ಚರ್ಚೆ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಹಿಂದೂ ಕಾರ್ಯಕರ್ತರ ಅರೆಸ್ಟ್ ಆಗಿತ್ತು ಗಲಾಟೆಯ ವೇಳೆ. ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿವಾಜಿ ಮೆರವಣಿಗೆ ವೇಳೆಯೂ ಕೂಡ ಬಹಳ ದೊಡ್ಡ ಮಟ್ಟ ಗಲಾಟೆ ಆಗಿತ್ತು. ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯಲ್ಲಿತ್ತು. ಅದಾದ ನಂತರದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುವಂಥ ಸಂದರ್ಭ ಎದುರಾಯಿತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಸಭೆ ಆಗಬೇಕಾಗಿತ್ತು, ಎಲ್ಲರನ್ನ ಸಂಧಾನ ಮಾಡಬೇಕಾಗಿತ್ತು. ಆಗಿದ್ದಾಗೋಯ್ತು. ಮುಂದಿನ ದಿನದಲ್ಲಿ ಈಗ ಆಗೋದು ಬೇಡ, ಕೋಮು ಘರ್ಷಣೆ ಆಗೋದು ಬೇಡ, ಸರ್ವಜನಾಂಗದ ಶಾಂತಿಯ ತೋಟದ ರೀತಿ ಎಲ್ಲರೂ ಒಂದಾಗಿರೋಣ, ಅದನ್ನ ಬಿಟ್ಟು ಒಂದು ಧರ್ಮವನ್ನ ಗುರಿಯಾಗಿಸ್ಕೊಂಡು ಹೆಜ್ಜೇರಿಗೆ ಕಲ್ಲೊಡೆಯುವ ರೀತಿಯಲ್ಲಿ ಪದೇ ಪದೇ ಗಲಾಟೆಗಳು ಮಾಡ್ಕೊಳ್ಳೋದು ಬೇಡ ಅನ್ನೋದನ್ನ ಗಮನವಹಿಸಿಕೊಂಡು ಶಾಂತಿ ಸಭೆ ಕರೆದಿದ್ರು. ಚರಂತಿಮಠ ಸಮ್ಮುಖದಲ್ಲಿ ಸಭೆ ಆಗಿದೆ. ಗಲಾಟೆ ನಡೀತಾ ಇದ್ದ ಸಂದರ್ಭದಲ್ಲಿ ಅರೆಸ್ಟ್ ಮಾಡೋದು ಬೇಡ, ಅವರನ್ನ ಸಮಾಧಾನ ಮಾಡಿಸಿ ಕಳಿಸಬೇಕು ಅನ್ನೋದಾಗಿ ಡಿಸಿಷನ್ ತಗೊಂಡಿದ್ದಾರೆ. ಜೊತೆಗೆ ಪೊಲೀಸರ ಜೊತೆ ಕೂಡ ಇದೇ ರೀತಿಯ ಸೂಚನೆಯನ್ನ ಚರಂತಿಮಠದವರು ನೀಡಿದ್ದಾರೆ. ಶಾಂತವಾಗಿರಿ, ಗಲಭೆಗಳನ್ನ ಮಾಡ್ಕೊಳ್ಬೇಡಿ, ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಸಲಹೆಯನ್ನ ನೀಡಿದ್ದಾರೆ. ಸದ್ಯ ಕಿಲ್ಲಾಗಲ್ಲಿಯಲ್ಲಿ ಜನಜೀವನ ಇಷ್ಟು ದಿನ ಉದ್ವಿಗ್ನತೆಯ ಪರಿಸ್ಥಿತಿಯನ್ನ ತಾಳಿತ್ತು. ಈಗ ಜನಜೀವನ ಯಥಾಸ್ಥಿತಿಯನ್ನ ಕಾಯ್ದಿರಿಸಿಕೊಂಡಿದೆ. ಎಂದಿನಂತೆ ಜನರು ಅವರವ್ರ ಕೆಲಸನ ಮಾಡಿಕೊಂಡು ಪರವಾಗಿಲ್ಲ. ಈಗ ಉದ್ವಿಗ್ನತೆಯ ಪರಿಸ್ಥಿತಿ ತಣ್ಣಗಾಗಿದೆ. ಪರಿಸ್ಥಿತಿ ಬಗ್ಗೆ ಎಸ್ಪಿ ಜೊತೆ ಚರಂತಿಮಠ ಸದ್ಯ ಚರ್ಚೆಯನ್ನ ಮಾಡ್ತಿದ್ದಾರೆ.